उनको कुछ सालों से जानता हूं, क्योंकि मैं जब यूनाइटेड नेशंस में काम कर रहा था जिनेवा में, वो साउथ कमीशन का अध्यक्ष था, बहुत बढ़िया आदमी। और उसके बाद जब वो प्रधानमंत्री बने, हमारा संपर्क तो काफ़ी नज़दीक था, और उन्होंने ही मुझे, सोनिया गांधी जी के साथ उन्होंने मुझे राजनीति में ले आए थे, तो इसलिए मुझे बहुत दुख है कि वो चले गए। उसके अलावा मैं कहूँगा कि वो हमारे देश की अर्थव्यवस्था को बिल्कुल सुरक्षित रखे, और जब पूरा दुनिया में बहुत तकलीफ हो रहे थे, भारत मनमोहन सिंह जी के नेतृत्व के कारण अच्छा रहा। तो ये सब देखने से आपको ये भी पता चलना चाहिए कि भारत का जो बहुत सारे अच्छा बदलाव हुआ, अच्छा चेंजेस हुए हमारे देश में, ये सारे मनमोहन सिंह जी के क्रेडिट में होना है। और मैं ये भी कहूँगा कि जो उनका जो इंसानियत, मनुष्यत्व कहेंगे हम, ये जो उनके पास थे, उनका दिल, उनका हृदय, उनका अंग्रेजी में कहेंगे कंपैशन, सारी चीज़ें बहुत बड़ा मन, बड़ा हृदय से काम किया। तो एक महान व्यक्ति हमें छोड़ के चले गए। ರಾಷ್ಟ್ರಕ್ಕೆ ಮಾದರಿಯಾಗುವಂಥ ರೀತಿಯಲ್ಲಿ ರಾಷ್ಟ್ರಕ್ಕೆ ಅನೇಕ ರೀತಿಯಾದಂಥ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಅತ್ಯಂತ ಯಶಸ್ವಿಯಾಗಿ 10 ವರ್ಷ ಕಾಲ 2004ರಿಂದ 2014ವರೆಗೂ ಸರ್ಕಾರದಲ್ಲಿ ಪ್ರಧಾನಿಯಾಗಿ ಅನೇಕ ಯೋಜನೆಗಳು ತರೋದ್ರ ಮುಖಾಂತರ ಬಡವರ ಪರವಾಗಿ ಕಡ್ಡಾಯವಾಗಿ ಎಜುಕೇಷನ್ ಇರ್ಬೋದು, ಆಹಾರ ಇರ್ಬೋದು, ಕಾರ್ಮಿಕರಿಗೆ ಕೂಲಿಗೆ ಇರ್ಬೋದು, ಎಲ್ಲ ರೀತಿಯಲ್ಲಿ 8 ಆ್ಯಕ್ಟ್ಗಳನ್ನವರು ಅವರ 10 ವರ್ಷ ಕಾಲದಲ್ಲಿ ತರೋದ್ರ ಜೊತೆಯಲ್ಲಿ MNRE ಸಹಿತ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಈ ಕೂಲಿ ಕಾರ್ಮಿಕರು ದೇಶದಲ್ಲಿ ಪರಪ್ರದೇಶ ಕೂಲಿಕ್ಕಾಗಿ ಹೋಗ್ತಾ ಇದ್ದಾರೆ, ಅದೊಂದು ಯಶಸ್ವಿಯಾಗಿರ್ತಕ್ಕಂಥ ಪ್ರೋಗ್ರಾಮು. ಆ ದಿಶೆಯಲ್ಲಿ ಅವರು ಆಧಾರ್ ಕಾರ್ಡನ್ನು ಪ್ರಾರಂಭ ಮಾಡಿರ್ತಕ್ಕಂತಿರ್ಬೋದು, ಅನೇಕ ವಿಶೇಷವಾದಂಥ ಯೋಜನೆಗಳನ್ನು ಯಾವುದೇ ಸಂಘರ್ಷಗಳಿಲ್ಲದಂತೆ ಎಲ್ಲರ ಮೆಚ್ಚುಗೆಯಂತೆ 10 ವರ್ಷ ಕಾಲ ರಾಷ್ಟ್ರವನ್ನು ಯಶಸ್ವಿಯಾಗಿ ಸರ್ಕಾರ ನಡೆಸಿರ್ತಕ್ಕಂಥ ಮಹಾನ್ ಪುರುಷರು ಅವರು ಇವತ್ತು ದಿವಂಗತರಾಗಿದ್ದು ನಮಗೆಲ್ಲರಿಗೂ ಆತಂಕ ಆಗಿದೆ. ನಮ್ಮ ಪ್ರಧಾನಿ ಇದ್ದಾಗಿಂದ ಇರ್ಬೋದು, ದೇಶವನ್ನ ದಿವಾಳಿ ಆಗೋದ್ರಿಂದ ಆ ರಿಸೆಷನ್, ಅಮೆರಿಕನ್ ರಿಸೆಷನ್ನ ನಮ್ಮ ದೇಶಕ್ಕೆ ಮುಟ್ಟದೇ ಇರೋ ಹಾಗೆ ನೋಡ್ಕೊಂಡವರಾಗ್ಬೋದು. ಇಂತಹ ಆರ್ಥಿಕ ತಜ್ಞರು ನಮ್ಮನ್ನ ಇವತ್ತು ಅಗಲಿರೋದು ನಮ್ಮೆಲ್ಲರ ಒಂದು ದೌರ್ಭಾಗ್ಯನೇ ಸರಿ. ಆದರೂ ಅವರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ನಮ್ಮ ದೇಶಕ್ಕೆ, ನಮ್ಮ ಪಕ್ಷದಿಂದ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ನಮ್ಮ ಪಕ್ಷದಿಂದ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು, ದೇಶದ ಒಂದು ಪ್ರತಿಯೊಬ್ಬರನ್ನು ಮುಟ್ಟಿದೆ ಅವರು ಮಾಡಿರುವಂತಹ ನೀತಿಗಳು. ಅವರ ಅಗಲಿಕೆ ಖಂಡಿತ ಇಡೀ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, ಇಡೀ ದೇಶಕ್ಕೆ ಒಂದು ದುಃಖ ತಂದಿದೆ. ಆದರೆ ಅದೇ ಒಂದು ಕಾರಣಕ್ಕೆ ನಮ್ಮ ಏನು ಕಾಂಗ್ರೆಸ್ ಪ್ಲೆನರಿ ಸೆಷನ್ ಇತ್ತು, 100 ವರ್ಷದ ಶತಮಾನೋತ್ಸವ ಏನಿತ್ತು ಗಾಂಧಿಯವರು ಬೆಳಗಾವಿಲಿ ಮಾಡಿದಂತಹ ಸೆಷನ್, ಅದನ್ನ ಕೂಡ ನಿಲ್ಲಿಸಿದೀವಿ. ಸಂತಾಪ ವ್ಯಕ್ತಪಡಿಸಿದ್ದಾರೆ ನಮ್ಮ ಲೀಡರ್ಸ್ ಎಲ್ಲ. ಇವತ್ತೇ ನಿನ್ನೆ ರಾತ್ರಿ ಕೂಡ ಸ್ವಲ್ಪ ಜನ ಹೋಗಿದ್ದಾರೆ, ಇವತ್ತೇ ಸ್ಪೆಷಲ್ ಫ್ಲೈಟ್ ಅಲ್ಲಿ ಡೆಲ್ಲಿ ಕೂಡ ಹೋಗಿದ್ದಾರೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ 92 ವರ್ಷ ನಿಧನರಾಗಿದ್ದಾರೆ. 7 ದಿನಗಳ ಕಾಲ ದೇಶದಾದ್ಯಂತ ರಾಷ್ಟ್ರೀಯ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ಇಂದು ಕೇಂದ್ರ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳನ್ನ ಕೂಡ ರದ್ದು ಮಾಡಲಾಗಿದೆ. ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಹಾರಿಸಿ ಡಾಕ್ಟರ್ ಸಿಂಗ್ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗುತ್ತೆ. ರಾಷ್ಟ್ರಪತಿ ಭವನದ ಮೇಲೆ ಅರ್ಧಕ್ಕೆ ಧ್ವಜ ಹಾರಿಸಿ ಗೌರವ ಸಲ್ಲಿಕೆ ಮಾಡಲಾಗ್ತಿದೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಇದೀಗ 7 ದಿನಗಳ ಕಾಲ ದೇಶದಾದ್ಯಂತ ರಾಷ್ಟ್ರೀಯ ಶೋಕಾಚರಣೆಯನ್ನ ಆಚರಿಸಲಾಗುತ್ತೆ. ಇಂದು ಕೇಂದ್ರ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳು, ಯಾವೆಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಅವರು ಆಯೋಜನೆ ಮಾಡಿಕೊಂಡಿದ್ರು ಎಲ್ಲವನ್ನ ಕೂಡ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಹಾರಿಸಿ ಗೌರವ ಸಮರ್ಪಣೆ ಮಾಡಲಾಗುತ್ತೆ. ರಾಷ್ಟ್ರಪತಿ ಭವನದ ಮೇಲೆ ಅರ್ಧಕ್ಕೆ ಧ್ವಜ ಹಾರಿಸಿ ಗೌರವವನ್ನ ಸಲ್ಲಿಸಲಾಗುತ್ತೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಇಡೀ ದೇಶವೇ ಮುತ್ಸದಿ ರಾಜಕಾರಣಿಯನ್ನ ಕಳೆದುಕೊಂಡು ಕಂಬನಿ ಮಿಡಿತಾ ಇದೆ. 2 ಬಾರಿ 5 ವರ್ಷ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಕಳೆದುಕೊಂಡು ಇಡೀ ದೇಶವೇ ಇದೀಗ ಮರುಗ್ತಾ ಇದೆ. ಈ ಹಿನ್ನೆಲೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ. ಅಲ್ಲದೆ ಸರ್ಕಾರಿ ಕಾರ್ಯಕ್ರಮಗಳು ಯಾವನ್ನೆಲ್ಲ ಇವತ್ತು ಹಮ್ಮಿಕೊಂಡಿದ್ರು ಅವೆಲ್ಲವನ್ನ ಕೂಡ ಇವತ್ತು ನಿರ್ಬಂಧ ಮಾಡಲಾಗಿದೆ. ಯಾವುದೇ ರೀತಿಯ ಕೆಲಸಗಳನ್ನ ಕೂಡ ಮಾಡಲ್ಲ. ಹಾಗೆಯೇ ರಾಷ್ಟ್ರ ಧ್ವಜವನ್ನ ಅರ್ಧಕ್ಕೆ ಹಾರಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡಲಾಗ್ತದೆ. ಭಾರತದ 13ನೆಯ ಪ್ರಧಾನಮಂತ್ರಿ ಆಗಿದ್ರು ಡಾಕ್ಟರ್ ಸಿಂಗ್. ಅದು ಕೂಡ
ಭಾರತದ ಮೊದಲ ಸಿಖ್ ಪ್ರಧಾನಿಯಾಗಿದ್ರು ಡಾಕ್ಟರ್ ಸಿಂಗ್ ಅವರು. 2 ಬಾರಿ 5 ವರ್ಷ ಪ್ರಧಾನಿಯಾಗಿ ಡಾಕ್ಟರ್ ಸಿಂಗ್ ಚುಕ್ಕಾಣಿಯನ್ನ ಹಿಡಿದಿರ್ತಾರೆ. ಇನ್ನು 2004ರಿಂದ 2014ರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ಮೋದಿ ಇವರನ್ನ ಬಿಟ್ರೆ ನಂತರ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ್ದು ಮನಮೋಹನ್ ಸಿಂಗ್ ಅವರು. ಇದೀಗ ಮುತ್ಸದ್ದಿ ರಾಜಕಾರಣಿಯನ್ನ ಕಳೆದುಕೊಂಡು ಭಾರತ ಬಡವಾಗಿದೆ. ಎಐಸಿಸಿ ಕಚೇರಿ ಮೇಲೆಯೂ ಪಕ್ಷದ ಧ್ವಜವನ್ನ ಅರ್ಧಕ್ಕೆ ಹಾರಿಸಿ ಗೌರವ ಸಮರ್ಪಣೆ ಮಾಡಲಾಗುತ್ತದೆ. ನಾಳೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಡಾಕ್ಟರ್ ಸಿಂಗ್ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ದೆಹಲಿಯ ಲೋಧಿ ರಸ್ತೆಯ ಸ್ಮಶಾನದಲ್ಲಿ ಅಂತಿಮ ವಿಧಿವಿಧಾನ ನೆರವೇರಲಿದೆ. ಎಐಸಿಸಿ ಕಚೇರಿ ಮೇಲೆಯೂ ಪಕ್ಷದ ಧ್ವಜವನ್ನ ಅರ್ಧಕ್ಕೆ ಹಾರಿಸಿ ಗೌರವ ಸಮರ್ಪಣೆ ಮಾಡಲಾಗ್ತಾ ಇದೆ. 2004ರಿಂದ 2014ರವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮನಮೋಹನ್ ಸಿಂಗ್ ಅವರನ್ನ ಕಳೆದುಕೊಂಡು ಇದೀಗ ಭಾರತ ಬಡವಾಗಿದೆ. ಶ್ರದ್ಧಾಂಜಲಿ ಸಭೆಯಲ್ಲಿ ಕೂಡ ಹಲವು ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನ ಅಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನ ಇದೀಗ ನಿಲ್ಲಿಸಲಾಗಿದೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ಎಲ್ಲ ಗಣ್ಯರು ತೆರಳುತ್ತಿದ್ದಾರೆ. ವಿಶೇಷ ವಿಮಾನದ ಮೂಲಕ ದೆಹಲಿಯತ್ತ ಗಣ್ಯರು ಪ್ರಯಾಣವನ್ನ ಬೆಳೆಸುತ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನ ರದ್ದು ಮಾಡಲಾಗಿದೆ. ಆದರೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಲಾಗಿದೆ. ಕಾರ್ಯಕ್ರಮ ನಡೆಯುವ ಸ್ಥಳದ ವೇದಿಕೆಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ 10:30ಕ್ಕೆ ಬೆಳಗಾವಿಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಶ್ರದ್ಧಾಂಜಲಿ ಸಭೆಯಲ್ಲಿ ಕೈ ನಾಯಕರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕೂಡ ಸರ್ಕಾರಿ ರಜೆ ಘೋಷಣೆಯನ್ನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಬೃಹತ್ ಮಟ್ಟದ ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಿತ್ತು. ಆದರೆ ಇದೀಗ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮವನ್ನ ರದ್ದು ಮಾಡಿ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಸಾಂಬ್ರಾ ವಿಮಾನ ನಿಲ್ದಾಣದಿಂದ ಇದೀಗ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಅಲ್ಲದೆ ರಾಜ್ಯದಲ್ಲೂ ಕೂಡ ಸರ್ಕಾರಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು.